ಮನೆ ಮುಂದಿನ ವಾಹನಕ್ಕೂ ಪಾರ್ಕಿಂಗ್ ಶುಲ್ಕದ ಹೆಸರಿನಲ್ಲಿ ಜನತೆಯ ರಕ್ತ ಹೀರುವ ನೀತಿ ಮತ್ತು ಕರ್ನಾಟಕ ಸರ್ಕಾರವು ಗ್ರೇಟರ್ ಬೆಂಗಳೂರು ಆಡಳಿತ ಅಧಿನಿಯಮ ಹಾಗೂ ಇದರ ಅಡಿಯಲ್ಲಿ ರೂಪಿಸಲಾದ ನಿಯಮಗಳ ಮೂಲಕ ಸ್ಥಳೀಯ ನಗರ ಪಾಲಿಕೆಗಳ ಜೊತೆ ನೇರ ನಡೆಸದ ಅಥವಾ ಪಾಲಿಕೆಗಳ ಸ್ವಾಯತ್ತತೆಯನ್ನು ಮೀರಿ ನೇರವಾಗಿ ಪಾರ್ಕಿಂಗ್ ಮತ್ತು ಟೋವಿಂಗ್ ನಿಯಮಗಳನ್ನು ಜಾರಿಗೊಳಿಸುತ್ತಿರುವ ಕ್ರಮ ಮತ್ತು ಸ್ಥಳೀಯ ಪಾಲಿಕೆಗಳು ಕೇವಲ ಅನುಷ್ಠಾನಾತ್ಮಕ ಏಜೆನ್ಸಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರ ಸಂವಿಧಾನದ ವಿರುದ್ಧವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿರುವುದು ಹಾಗೂ ಸಂವಿಧಾನದ 12ನೇ ಅನುಸೂಚಿಯಡಿ ನಗರ ಯೋಜನೆ, ರಸ್ತೆ ಮತ್ತು ಸೇತುವೆಗಳ ನಿರ್ವಹಣೆ ಹಾಗೂ ಸಾರ್ವಜನಿಕ ಪಾರ್ಕಿಂಗ್ ವಿಷಯಗಳಲ್ಲಿ ಸರ್ಕಾರದ ನಿರ್ಧಾರ ಖಂಡಿಸಿ ಇಂದು ಜೆಪಿ ಭವನದಲ್ಲಿ ಜೆಡಿಎಸ್ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದರು. ರಾಜಕೀಯವಾಗಿ ನಾನು ಟನಲ್ ರಸ್ತೆ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ, ಬುದ್ಧಿ ಪೂಜೆಯನ್ನು ಸಹ ಮಾಡಿದ್ದಾರೆ. ಆದರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ ತಾವೇನು ಮನೆಗಳು ವಾಸದ ಮನೆಗಳ ಹತ್ರನೂ ಸಹ ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತ ಹೇಳಿದ್ದೀವಿ. ಇವತ್ತು ದಿವಸ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥವರು ಸಹ ಒಂದು ಕಾರನ್ನ, ಒಂದು ಸಣ್ಣ ಕಾರನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇವತ್ತು ಈ ಸರ್ಕಾರ ಹೇಳಿದರೆ 2030ಗೆ ನೀವು ಪಾರ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸರ್ಕಾರದ ಸೆಟ್ ಬ್ಯಾಕು ಮತ್ತೆ ಅವರು ಪಾರ್ಕಿಂಗ್ ವ್ಯವಸ್ಥೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ಸೆಟ್ ಬ್ಯಾಕು ಬಿಡಬಾರ್ದು, ಪಾರ್ಕಿಂಗ್ ಅವ್ರು ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಈ ತರದ ಒಂದು ನಿಲುವನ್ನ ಸರ್ಕಾರ ತೆಗೆದುಕೊಂಡಿದೆ. ಆದ್ರೆ ನಾನು ಹೇಳ್ತೀನಿ 2030 ಇರಲಿ, 30-40 ಇರಲಿ, 50-60 ಇರಲಿ, ಸಣ್ಣ ಪ್ರಮಾಣದ ಸೆಟ್ ಬ್ಯಾಕ್ ಅನ್ನಾದ್ರೂ ಅದು ಬಿಡಲೇಬೇಕಾಗ್ತದೆ. ಯಾಕೆಂತಂದ್ರೆ ಸರ್ಕಾರದ ದ್ವಂದ್ವ ನೀತಿ ಯಾವ ರೀತಿ ಇದೆ ಅಂತಂದ್ರೆ ನಿಜಕ್ಕೂ ಸಹ ಸಾರ್ವಜನಿಕರು ಬಹಳ ಈ ಸರ್ಕಾರದಿಂದ ಬೇಸತ್ತೋಗಿದ್ದಾರೆ. ಕಾರಣ ಇಷ್ಟೇನೆ, ಈಗೇನು ತಾವು ತಗೊಂಡ್ಬಂದಿರ್ತಕ್ಕಂಥ ಕಾಯ್ದೆ, ಏನು ಪಾರ್ಕಿಂಗ್ ವ್ಯವಸ್ಥೆ, ನೀವು ಪಾರ್ಕಿಂಗ್ ಮಾಡಿದ್ರೆ ಮನೆ ಮುಂದೆ ಸಹ ನೀವು ಅದಕ್ಕೆ ನಾವು ದಂಡವನ್ನು ಹಾಕ್ತೇವೆ, ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತೇಳಿ. ಬೆಂಗಳೂರು ನಗರ ಬೃಹದಾಕಾರವಾಗಿ ಬೆಳೆದೋಗಿದೆ. ಬೆಂಗಳೂರು ನಗರದಲ್ಲಿ ಯಾರ್ಯಾರು ಇವತ್ತು ದಿವಸ ಡೆವಲಪರ್ಸು, ಬಿಲ್ಡರ್ಸು ಯಾರ್ಯಾರು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಮನೆಗಳು ಕಟ್ಟಿ ಮಾರಾಟ ಮಾಡಿ ಹೋಗಿದ್ದಾರೆ. ವಿಶೇಷವಾಗಿ ನಾನು ಇಡೀ ಬೆಂಗಳೂರು ನಗರದ ಮಾತಾಡೋದಲ್ಲ, ಇಡೀ ಬೆಂಗಳೂರು ನಗರದ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಏನು ಖಾತಾ ಅಭಿಯಾನ ಅಂತೇಳಿ ಶುರು ಮಾಡಿದೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಕ್ಷೇತ್ರದಿಂದ. ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲೇನೆ ಇವತ್ತೇನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲೇನು ಬಾಗ್ಲೂರು ಇವೆಲ್ಲ ಏನು ಬರ್ತಾ ಇದೆ, ಅಲ್ಲಿ ಖಾತಾನೂ ಇಲ್ಲ. ಸುಮಾರು 30-40 ಸೈಟಲ್ಲಿ ಸುಮಾರು 6 ಫ್ಲೋರು 7 ಫ್ಲೋರು ಕಟ್ಟಿ ಇವತ್ತು ಅವರು ಯಾರ್ಯಾರಿಗೋ ಮಾರಾಟ ಮಾಡಿ ಹೊರಟೋಗಿದ್ದಾರೆ. ಅಲ್ಲಿ ಖಾತಾನೂ ಸಹ ಇಲ್ಲ. ಇವರು ಎ ಖಾತೆಯಿಂದ ಬಿ ಖಾತೆಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಸಹ ನಾನು ಅಂತ ಒಂದು ಬಿ ಖಾತೆಯಿಂದ ಎ ಖಾತಾ ಕನ್ವರ್ಟ್ ಮಾಡ್ತೀನಿ ಅಂತ, ಆಮೇಲೆ ಹಿಂದೆ ಯಾರು ಮ್ಯಾನ್ಯಲ್ ಎ ಖಾತಾ ಮಾಡ್ಕೊಂಡಿದ್ರು ಹಿಂದೆನೂ ಸಹ ನಾವು ಬಹಳ ಬಾರಿ ಹೇಳಿದ್ದೀವಿ. ಆ ಎ ಖಾತಾ ಏನಿತ್ತು ಅದೇನು ಮ್ಯಾನ್ಯಲ್ ಕೊಟ್ಟಿದ್ರು. ಈಗ ಅದನ್ನ ಮತ್ತೆ ನೀವು ಪ್ರತಿಯೊಬ್ಬರು ಸಹ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಇವತ್ತೇನು ಅದನ್ನ ಮತ್ತೆ ನೀವು ಬಿ ಖಾತಾಗೆ ನೀವು ಎ ಖಾತಾ ನೀವು ಏನು ಈ ಖಾತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಮ್ಯಾನ್ಯುಯಲ್ ಖಾತಾ ಇದ್ದಿದ್ದನ್ನ ನೀವು ಈ ಖಾತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ನೀವೇನು 5% ಕೊಡ್ತೀರಿ, ರಿಬೇಟ್ ಕೊಡ್ತೀರಿ ಅಂತ ತಾವೇನು ಹೇಳ್ತಾ ಇದ್ದೀರಿ. ಇದುವರೆಗೂ ಸಹ ನಾನು ತಾವು ನೋಡಿ ಪಾಲಿಕೆವಾರು ಸುಮಾರು 250-300 ಪ್ರಕರಣ ಅಷ್ಟೇನೆ, ಸಾವಿರಾರು ಖಾತಾ ಇದ್ರೂ ಸಹ ಅಪ್ಲೈ ಮಾಡಿರ್ತಕ್ಕಂಥದ್ದು ಬರೀ 250-300 ಜನ. ಪ್ರತಿಯೊಂದು ಪಾಲಿಕೆಗಳಲ್ಲೂ ಸಹ ಯಾರು ಸಹ ಜನ ಇದಕ್ಕೆ ಉತ್ಸುಕತೆ ತೋರಿಸ್ತಾ ಇಲ್ಲ. ಕಾರಣ ಇಷ್ಟೇನೆ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲೇನು ಒಂದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆ ಭ್ರಷ್ಟಾಚಾರದ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ನೀವು ಮ್ಯಾನ್ಯುಯಲ್ ಖಾತಾ ಯಾವುದೋ ಖಾತೆಯಲ್ಲಿ ಮಾಡ್ಕೊಳ್ಬೇಕಂತವ್ರು ಇವತ್ತು ಈ ಖಾತಾ ಮಾಡ್ಕೊಳಕ್ ಹೋದ್ರೆ ಅದಕ್ಕೂ ಸಹ ಅಲ್ಲಿರ್ತಕ್ಕಂಥ RIಗಳಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗೆ, AROಗಳಿಗೆ ಅಲ್ಲಿ ಹಣ ಕೊಡದೆ ಏನು ಆಗ್ತಾ ಇಲ್ಲ. ಆಮೇಲೆ ಇಲ್ಲಿ ಅವೇನು ಸ್ವಲ್ಪ ಇಲ್ಲಿಂದ ನಾವೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅದೊಂದು ಉದಾಹರಣೆಗೆ ನೋಡಿ, ನಾನು ನೋಡೋದಿದ್ದೀನಿ ಬಹಳ ಚೆನ್ನಾಗಿ ಒಂದು ಇದನ್ನ ಹಾಕೊಂಡಿದ್ದಾರೆ. ಏನೋ ಮಾನ್ಯ ಮುಖ್ಯಮಂತ್ರಿಗಳ ಫೋಟೋ, ಉಪಮುಖ್ಯಮಂತ್ರಿಗಳ ಫೋಟೋ, ಕೃಷ್ಣ ಬೈರೇಗೌಡರ ಫೋಟೋ ಹಾಕೊಂಡು ಇವತ್ತೇನು ಒಂದು ಇದನ್ನ ಇದು ಮಾಡ್ತಾ ಇದ್ದಾರೆ. ಬರೀ ಫೋಟೋ ನೋಡ್ಲಿಕ್ಕೆ ಚೆನ್ನಾಗಿದೆ, ಇದರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿ, ಎಷ್ಟು ಸಮಸ್ಯೆ ಇದೆ ಅಂತಂದ್ರೆ, ಉದಾಹರಣೆಗೆ ಸರ್ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು
ಬ್ಯಾಟರಾಯನಪುರದಲ್ಲಿ ಇವತ್ತು ಅಕಟ್ಗೆನಹಳ್ಳಿ ಅಂತ ಏನು ಬರ್ತದೆ ಅಲ್ಲಿ 30-40 ಸೈಟ್ಗೆ ಎಷ್ಟು ಹಾಕಿದ್ದಾರೆ ಅಂತಂದ್ರೆ ಸರ್ 30-40 ಸೈಟ್ ಸರ್ ಸೈಟ್ ನಂಬರ್ 1, 2, 3 ಹಾಕಿದ್ದಾರೆ 13,88,00,000 ಅಂತ ಹಾಕಿದ್ದಾರೆ 13,88,000 ರೂಪಾಯಿ. ಅದೇ ರೀತಿ 4, 5, 6ನೇ ಸೈಟ್ಗೆ 3.30 ಅಂದ್ರೆ 3,30,30,000 ಅಂತ ಹಾಕಿದ್ದಾರೆ. ಮತ್ತೆ ನೋಡಿ 7, 8, 9ನೇ ಸೈಟ್ಗೆ 6,57,000 ರೂಪಾಯಿ ಹಾಕಿದ್ದಾರೆ. ಮತ್ತೆ ಸೈಟ್ ನಂಬರ್ 10 2,25,000 ರೂಪಾಯಿ ಹಾಕಿದ್ದಾರೆ. ಸೈಟ್ ನಂಬರ್ 11 1,35,000 ರೂಪಾಯಿ. ಈ ತರದ್ದು ನಾನು ಎಲ್ಲ ಇದು ಮಾಡಿದ್ದೀನಿ. ಈ ಕಾರಣ ಏನು ಅಂತಂದ್ರೆ ಅವರು BBMP ಆಫೀಸ್ ಹೋದ್ರೆ ಇದು ಹೆಡ್ ಆಫೀಸ್ ಪ್ರಾಬ್ಲಮ್, ನೀವು ಅಲ್ಲೋಗಿ ಇರ್ತಾರೆ, ಅಲ್ಲಿ ARO ಹತ್ರ ಹೋದ್ರೆ ಅವ್ರು ಹೆಡ್ ಆಫೀಸ್ ಹೆಡ್ ಆಫೀಸಲ್ಲಿ ಹೋಗಿ ಯಾರಾದರೂ ಸಾರ್ವಜನಿಕರು ಕಮಿಷನರ್ ಅಥವಾ ಅಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನಾ? ಈ ರೀತಿ ಗೊಂದಲಮಯದ ಗೂಡಾಗಿ ಕೂರಿಸಿದರೆ ಜಿಬಿಯಲ್ಲಿ ಯಾವುದಕ್ಕೂ ಸಹ ಸಾರ್ವಜನಿಕರಿಗೆ ಒಂದೇ ಒಂದು ಕ್ಲಾರಿಟಿ ಇಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಇದ್ರದ್ದು ಹೊರತುಪಡಿಸಿದು ಖಾತಾಗಳದ್ದು ಅವ್ಯವಹಾರ. ಸ್ನೇಹಿತರಿಗೆ ಮತ್ತು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ದಿನ ಸರ್ಕಾರ ವಿಧಾನಮಂಡಲದ ಅಧಿವೇಶನನ್ನ ಕರೆದಿರತಕ್ಕಂಥದ್ದು. ನಾವುಗಳು ಕೂಡ 10-15 ದಿವಸ ಹಿಂದೆನೆ ಅಧಿವೇಶನ ಕರೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕು, ಸರ್ಕಾರದ ಕಿವಿ ಹಿಂಡಬೇಕು, ಒಂದಷ್ಟು ಪ್ರಶ್ನೆಗಳನ್ನು ಕಳಿಸಿ ಸ್ಟಾರ್ಟ್ ಆಗಬೇಕು, ಅಂತ ಸ್ಟಾರ್ ಕೂಡ ನಮಗೂ ಸಿಗಬೇಕು ಅಂತ ಹೇಳಿ ಒಂದು ಆಸಕ್ತಿ ವಹಿಸಿ ನಾವು ಸದನಕ್ಕೆ ಹೋಗ್ತೀವಿ. ಆ ಸದನದಲ್ಲಿ ಏನು ನಮ್ಮ ಒಂದು ಡಿಮ್ಯಾಂಡ್ ಏನಿತ್ತು, ಮಾನ್ಯ ಸಚಿವರಾದಂಥ ನಾಗೇಂದ್ರರವರು ಬಹುಶಃ ಕಳೆದ 2 ವರ್ಷಗಳ ಹಿಂದೆ ವಾಲ್ಮೀಕಿ ನಿಗಮದ 187 ಕೋಟಿಯನ್ನ ಲೂಟಿ ಮಾಡಿ ಬೇರೆ ಬೇರೆ ಚುನಾವಣೆಗೆ, ಬೇರೆ ರಾಜ್ಯಗಳ ಚುನಾವಣೆಗೆ ಏನು ಅಕೌಂಟಲ್ಲಿ ವರ್ಗಾವಣೆ ಮಾಡಿ ಅದೇನು ದೊಡ್ಡ ಮಟ್ಟದ ದಲಿತರ ವಿರೋಧಿ ಸರ್ಕಾರ ಅಂತ ಹೇಳಿ ಏನು ಬಿಂಬಿಸಿ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೌದು 187 ಕೋಟಿ ಅಲ್ಲ, ಬರೀ 87 ಕೋಟಿನೇ ಬಂದಿರೋದು, ತಗೊಂಡಿದ್ದಾರೆ, ಅದು ಆಗಿದೆ, ದುರ್ಬಳಕೆ ಆಗಿದೆ ಅಂತೇಳಿ ಅವರೇ ಸದನದಲ್ಲಿ ಒಪ್ಕೊಂಡಿರತಕ್ಕಂಥದ್ದು. ಆ ವಿಚಾರದಲ್ಲಿ ಅವರು ಜೈಲಿಗೂ ಹೋಗಿ ಈಗ ಬೇಲಲ್ಲಿ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಮಾಡಿದಾರಂತ ಹೇಳಿ ನಾವು ಅವರನ್ನ ವಜಾ ಮಾಡಬೇಕು ಅಂತೇಳಿ ನಾವು ಮತ್ತೆ ನಮ್ಮ ಮಿತ್ರ ಪಕ್ಷವಾದಂಥ BJP ಅವರು ಇಬ್ಬರೂ ಸೇರಿ, ಅದು ಕೆಳಮನೆ ಇರ್ಬೋದು ಮೇಲ್ಮನೆ ಇರ್ಬೋದು, 2 ಮನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಆದರೂ ಈ ಸರ್ಕಾರ ಹಠಮಾರಿ ಸರ್ಕಾರ, ಭ್ರಷ್ಟರ ಸರ್ಕಾರ ಇವತ್ತು ST ಹಣವನ್ನ ನುಂಗಿ ಇವತ್ತು ಆ ಒಂದು ಸಮಾಜಕ್ಕೆ ಏನು ಹೆಣ್ಣು ಮಕ್ಕಳ ಕಣ್ಣೀರನ್ನ ಇವತ್ತು ಬರ್ಸುವಂತ ಒಂದು ಕೆಟ್ಟ ಒಂದು ಪದ್ಧತಿಗೆ ಇವತ್ತು ನಾಂದಿ ಮಾಡಿ ಕೊಟ್ಟಿದೆ. ಅದರ ವಿರುದ್ಧವಾಗಿ ನಾವೇನು ಸೋಮವಾರದಿಂದ ನಿನ್ನೆ ಶುಕ್ರವಾರದವರೆಗೂ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡಿದ್ವಿ. ಆದರೆ ಒಬ್ಬ ಮಂತ್ರಿ ಕೂಡ ಸರ್ಕಾರದ ಪರವಾಗಿ ಏನು ನಡೆಯುತ್ತಿತ್ತು, ಏನು ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಆಗಲಿಲ್ಲ. ಇನ್ನೇನು ನಿನ್ನೆ ಸದನ ಮುಗಿಯೋ ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸದನಕ್ಕೆ ಬಂದು ನೀವು ನೋಟಿಸ್ ಕೊಡಿ, ಈ ಹಗರಣದ ಬಗ್ಗೆ ಚರ್ಚೆ ಮಾಡೋಣ, ಮತ್ತೊಂದು ಹೇಳ್ತೀವಿ, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಏನೇನು ಆಗಿತ್ತು ಹೇಳ್ತೀವಿ ಅಂತೇಳಿ ಮತ್ತೆ ಕಾಲ ಹಗರಣ ಮಾಡಿದ್ರೆ ಹೊತ್ತು ಪ್ರತಿಕ್ರಿಯೆ ಅಂತೂ ಯಾವುದು ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಆಗ್ಲೇ ನಮ್ಮ ರಮೇಶ್ ಗೌಡ್ರು ಹೇಳಿದಂಗೆ ಬೆಂಗಳೂರು ನಗರದಲ್ಲಿ ಇವತ್ತೇನು ನಮ್ಮನ್ನ ನಾವು ಈ ಒಂದು ಜೀವಿಯ ವಿಚಾರದಲ್ಲಿ ಇವತ್ತು ಚುನಾವಣೆ ಮಾಡ್ತಾರೆ, ನಾಳೆ ಚುನಾವಣೆ ಮಾಡ್ತಾರೆ,
ಇನ್ನೇನು 5 ಪಾಲಿಕೆ ಆಯ್ತಲ್ಲ ಅಂತ ಹೇಳಿ ನಾವೆಲ್ಲ ಕೂಡ ಇವತ್ತು ಚುನಾವಣೆಗೆ ತಯಾರಾಗಿರತಕ್ಕಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ನೆಪವನ್ನ ಊರಿ ಇವತ್ತು ಈ ರಾಜ್ಯ ಸರ್ಕಾರ ಡ್ರ್ಯಾಗ್ ಮಾಡ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ಮಾಡಕ್ಕೆ ರೆಡಿ ಇಲ್ಲ. ಬೆಂಗಳೂರು ನಗರದಲ್ಲಿ 5 ಪಾಲಿಕೆ ಆಗಿದೆ, ಬರೀ ನಾಮಕರಣ ಆಗಿದೆ, ಬರೀ ನೇಮಿಂಗ್ ಚೇಂಜ್ ಆಗಿದೆ ಬಿಟ್ರೆ ಬೇರೆ ಯಾವುದು ಕೆಲಸ ಆಗ್ತಾ ಇಲ್ಲ. ಒಬ್ಬ ಶಾಸಕರಿಗೂ ಕೂಡ ಅವರು ಕೆಲಸ ಮಾಡಿಸುವಂತ ಶಕ್ತಿ ಕೂಡ ಇಲ್ಲ. ಯಾಕೆಂದ್ರೆ ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರೇ ನೋವನ್ನ ತೊಡಗಿಸ್ಕೊಂತಾ ಇರತಕ್ಕಂತ ಒಂದು ಘಟನೆಗಳನ್ನ ನಾವು ಗಮನಿಸ್ತಾ ಇದೀವಿ.